ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯುವಂಥವ್ರಿಗೆ ಹೆಲ್ಪ್ಫುಲ್ ಆಗುವಂತಹ 10 ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಾಮಾನ್ಯವಾಗಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ಹಾಕಿದಾಗ ಸರಿಯಾಗಿ ವಾಶ್ ಆಗದೆ ಇರೋವಂಥದ್ದಿರ್ಬೋದು, ಕೊಳೆ ಸರಿಯಾಗಿ ಹೋಗದೆ ಇರೋವಂಥದ್ದಿರ್ಬೋದು, ಮತ್ತು ಕೆಲವೊಂದು ವಾಷಿಂಗ್ ಮಿಷಿನ್ಸಲ್ಲಿ ಬ್ಯಾಡ್ ಸ್ಮೆಲ್ ಎಲ್ಲ ಏನು ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಬಟ್ಟೆಗಳಿಗೆ ಗಂಜಿ ಇಡುವಂಥದ್ದು. ಸಾಮಾನ್ಯವಾಗಿ ಕಾಟನ್ ಇರ್ಬೋದು ಅಥವಾ ಲೆನಿನ್ ಬಟ್ಟೆಗಳೆಲ್ಲ ಏನು ಬರುತ್ತೆ, ಅದು ಕುರ್ತೀಸ್ ಇರ್ಬೋದು, ಶರ್ಟ್ಸ್ ಇರ್ಬೋದು, ಪ್ಯಾಂಟ್ಸ್ ಇರ್ಬೋದು, ಯಾವುದೇ ರೀತಿ ಬಟ್ಟೆಗಳಾದರೂ ಕೂಡ ಅದು ಲೆನಿನ್ನು ಮತ್ತು ಕಾಟನ್ ಬಟ್ಟೆಗಳಾದರೆ ಸ್ಟಿಫ್ನೆಸ್ ಅನ್ನೋದು ಕಳೆದುಕೊಳ್ತಾ ಇರುತ್ತೆ ಮತ್ತು ಬೇಗನೆ ಶೇಡ್ ಆಗ್ತಾ ಇರುತ್ತೆ. ಮಕ್ಕಳದಿರ್ಬೋದು ಅಥವಾ ದೊಡ್ಡವ್ರದ್ದಿರ್ಬೋದು, ಈ ಬಟ್ಟೆಗಳು ಶೇಡ್ ಆಗದಿರಾ ಸ್ಟಿಫ್ನೆಸ್ ಅನ್ನೋದು ಕಳೆದುಕೊಳ್ದಿರಾ ಇರಬೇಕು ಅನ್ನೋದಾದರೆ ವಾಶ್ ಮಾಡಿದಾದ್ಮೇಲೆ ಗಂಜಿ ಅನ್ನೋದು ಇಡಬೇಕಾಗತ್ತೆ. ನಾವು ಸ್ಟಾರ್ಚ್ ಅಥವಾ ಗಂಜಿ ಅನ್ನೋದು ಸರಿಯಾಗಿ ಬಟ್ಟೆಗಳಿಗೆ ಇಟ್ಟಿಲ್ಲ ಅನ್ನೋದಾದರೆ ಬಟ್ಟೆಗಳು ಬೇಗನೆ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟು ಬೇಗನೆ ಹರಿದೋಗ್ತಾ ಇರುತ್ತೆ, ಶೇಡೆಲ್ಲನೂ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಗಂಜಿ ಇಡೋದಕ್ಕೋಸ್ಕರ ನಾನಿಲ್ಲಿ ರಿವ್ಯೂ ಅನ್ನೋದೇನು ಲಿಕ್ವಿಡ್ ಬರುತ್ತೆ ಅದನ್ನು ತೊಗೊಳ್ತಾ ಇದ್ದೀನಿ. ಈ ಒಂದು ಲಿಕ್ವಿಡ್ ಇಲ್ಲ ಅನ್ನೋದಾದರೆ ನಾರ್ಮಲ್ ಆಗಿ ನಾವು ರೈಸ್ ಎಲ್ಲನೂ ಮಾಡಬೇಕಾದ್ರೆ ಗಂಜಿನ ಬಗ್ಗಿಸ್ತೀವಲ್ವ, ಅದನ್ನು ಕೂಡ ತೊಗೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು 2 ಬಕೆಟಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಒಂದು ಬಕೆಟಲ್ಲಿ ಅಂದರೆ ಬಟ್ಟೆನ ಡೈರೆಕ್ಟಾಗಿ ಅದರಲ್ಲಿ ನೀಟಾಗಿ ಹದ್ದುಬಿಟ್ಟು ಆಮೇಲೆ ಗಂಜಿ ಇಡೋವಂಥದ್ದು. ಸಾಮಾನ್ಯವಾಗಿ ಇದನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಬಟ್ ನಾನು ಆಲ್ಮೋಸ್ಟ್ ಒಂದು 21 ಶರ್ಟ್ಗೆ ಒಂದೇ ಸರಿ ಇಡ್ತಾ ಇರೋದ್ರಿಂದ ಹೋಲ್ ಬಾಟಲ್, ಅಂದರೆ ಇದು 38 ರುಪೀಸ್ಗೇನೋ ಸಿಗುತ್ತೆ ಒಂದು ಬಾಟಲ್ಲು. ಹೋಲ್ ಬಾಟಲಲ್ಲಿ ಇರೋವಂಥದ್ದು ಲಿಕ್ವಿಡ್ ಎಲ್ಲ ಕೂಡ ಈ ಒಂದು ಬಕೆಟಲ್ಲಿ ಹಾಕಿದ್ದೀನಿ. ಇಲ್ಲ ಅನ್ನೋದಾದರೆ 2 ರಿಂದ 3 ಶರ್ಟ್ಗೆ ಈ ಒಂದು ಬಾಟಲ್ ಏನು ಕ್ಯಾಪ್ ಇದೆ ಅದರಲ್ಲಿ ಒಂದು ಕ್ಯಾಪ್ನ ಹಾಕ್ಕೊಳ್ಬೇಕಾಗತ್ತೆ. ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಅಂದರೆ ಗಂಜಿನ ಡೈರೆಕ್ಟಾಗಿ ಶರ್ಟ್ಗಳಿಗೆ ಡಿಪ್ ಮಾಡಿದಾಗ ಕೆಲವೊಂದು ಕಡೆ ಎಲ್ಲ ಕೂಡ ಸರಿಯಾಗಿ ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ನಾರ್ಮಲಾಗಿ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಆಮೇಲೆ ಗಂಜಿ ಇರುವಂತಹ ನೀರಲ್ಲಿ ಡಿಪ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡಬೇಕಾದ್ರೆ ಬಟ್ಟೆಯಲ್ಲಿರುವಂಥ ನೀರನ್ನ ಪೂರ್ತಿನೂ ಹಿಂಡಬಾರ್ದು. ಜಸ್ಟ್ ನಾವು ಅದರಲ್ಲಿ ಸ್ವಲ್ಪ ನೀರನ್ನ ಬಿಟ್ಕೊಂಡೆ ಆ ಎಕ್ಸ್ಟ್ರಾ ವಾಟರ್ ಎಲ್ಲ ಏನಿರುತ್ತೆ ಅದನ್ನು ಪ್ರೆಸ್ ಮಾಡ್ದಂಗೆ ಮಾಡಿಬಿಟ್ಟು ಒಂದು ಸೈಡಲ್ಲಿ ಬಾಸ್ಕೆಟೆಲ್ಲ ಹಾಕಿ ಇಟ್ಕೊಳ್ಬೇಕಾಗತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಜಾಸ್ತಿ ಹಿಂಡದಿರ ಜಸ್ಟ್ ಒಂದು ಸರಿ ಮಾತ್ರನೇ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಶರ್ಟ್ಸ್ನ ಕೂಡ ಈ ರೀತಿ ಒಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನ ಕೂಡ ಈಗ ಒಣಗಾಕಬೇಕು. ಸೊ ನಾವು ಗಂಜಿನ ಇಟ್ಟಾಗ ಪೂರ್ತಿ ಬಟ್ಟೆನ ಹಿಂಡಿದೀವಿ ಅನ್ನೋದಾದರೆ ಅದರ ಎಫೆಕ್ಟ್ ಅನ್ನೋದು ನೀಟಾಗಿ ಗೊತ್ತಾಗಲ್ಲ. ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಬಟ್ಟೆನ ಜಸ್ಟ್ ಅದರಲ್ಲೇ ಸ್ವಲ್ಪ ನೀರನ್ನ ಬಿಟ್ಟು ಮಿಕ್ಕಿದ್ದನ್ನ ಪ್ರೆಸ್ ಮಾಡಿ ತೆಗಿಬೇಕಾಗತ್ತೆ. ಈ ರೀತಿ ನೀವು ಒಣಗಾಕಬೇಕಾದ್ರೇ ನಿಮಗೆ ಅದರ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಒಣಗಿದಾದ್ಮೇಲೆ ಪೂರ್ತಿ ಡಿಫ್ರೆನ್ಸ್ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು. ಒಣಗಾಕಬೇಕಾದ್ರೆ ನೀರೆಲ್ಲ ಕೂಡ ಕೆಳಗಡೆ ಸೋರೋ ರೀತಿಯಲ್ಲೇ ಈ ರೀತಿ ನೋಡಿಕೊಂಡು ಒಣಗಾಕೊಳ್ಬೇಕಾಗತ್ತೆ. ಅಂದರೆ ನೀರು ಅದರಲ್ಲಿ ಇರಲೇಬೇಕಾಗತ್ತೆ. ಆಗ ನಿಮಗೆ ಎಫೆಕ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಒಣಗಿದ ಆದಮೇಲೆ ಒಂದು ರೀತಿ ಸ್ಟಿಫ್ನೆಸ್ ಅನ್ನೋದು ಡಿಫ್ರೆನ್ಸ್ ತುಂಬಾ ಗೊತ್ತಾಗುತ್ತೆ. ತುಂಬ ಸ್ಟಿಫಾಗೂ ಕೂಡ ಇರುತ್ತೆ. ಬಟ್ಟೆಗಳನ್ನೆಲ್ಲ ಐರನ್ ಮಾಡಿಸೋದಕ್ಕಿಂತ ಮುಂಚೆ ನೀಟಾಗಿ ವಾಶ್ ಮಾಡಿದ್ದಾದಮೇಲೆ ಗಂಜಿನ ಇಟ್ಬಿಟ್ಟು ಆಮೇಲೆ ಐರನ್ಗೆ ಕೊಡೋದ್ರಿಂದ ಬಟ್ಟೆಗಳು ತುಂಬ ದಿನಗಳ ಕಾಲ ಬಾಳಿಕೆ ಅನ್ನೋದು ಬರುತ್ತೆ. ತೆಳ್ಳಗಾಗ್ದಿರ ಕೂಡ ಇರುತ್ತೆ, ಶೇಡ್ ಆಗ್ದಿರ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಕೂಡ ಬಟ್ಟೆಗಳಿಗೆ ಗಂಜಿನ ಮನೆಯಲ್ಲೇ ಇಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಲಾಂಡ್ರಿ ಬಾಸ್ಕೆಟ್ಸ್ಗೆ ಸಂಬಂಧಪಟ್ಟಿರೋ ಹಂಗೆ ಸಾಮಾನ್ಯವಾಗಿ ಒಗೆಯುವಂಥ ಬಟ್ಟೆಗಳನ್ನ ವಾಶ್ರೂಮ್ಸಲ್ಲಿರ್ಬೋದು, ಸೋಫಾಸ್ ಮೇಲೆ, ದಿವಾನ್ಸ್ ಮೇಲೆ ಎಲ್ಲ ಕಡೆ ಹಾಕ್ದಿರಾ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ಅಂದರೆ ಲಾಂಡ್ರಿ ಬಾಸ್ಕೆಟ್ಸು ಅಲ್ಲಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಅಂದರೆ ರೂಮ್ಗೆ ಒಂದೊಂದನ್ನ ಇಟ್ಕೊಳ್ಳೋದಾದರೆ ಕಂಫರ್ಟಬಲ್ ಆಗಿ ಅದರಲ್ಲಿ ಹಾಕ್ತಾ ಇರ್ತೀವಿ. ಇನ್ನು ನಾನು ಈ ಒಂದು 2 ಬಾಸ್ಕೆಟ್ಸ್ನ ತುಂಬ ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 8 to 9 ಇಯರ್ಸ್ವರೆಗೂ ಉಪಯೋಗಿಸ್ತಿದ್ದೆ. ಈಗ ಸ್ವಲ್ಪ ಡ್ಯಾಮೇಜ್ ಆಗಿರೋ ಕಾರಣ ನಾನಿಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಬಟ್ಟೆಗಳನ್ನ ಸಪ್ರೇಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಕೆಲವೊಂದು ಶರ್ಟ್ಸು, ಪ್ಯಾಂಟ್ಸ್ ಎಲ್ಲ ಕೂಡ ಸಪ್ರೇಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇರ್ತೀವಿ. ಮತ್ತು ಹ್ಯಾಂಡ್ ವಾಶ್ ಮಾಡೋವಂಥದ್ದು ಇದನ್ನೆಲ್ಲ ಸಪ್ರೇಟಾಗಿ ಹಾಕ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈಗ ತೊಗೊಂಡಿರುವಂಥ ಬಾಸ್ಕೆಟ್ಸ್ ಏನಿದೆ ಈ ರೀತಿಯಾಗಿದೆ. ಅಂದರೆ ಈಗ ಟ್ರೆಂಡ್ ಚೇಂಜ್ ಆದಂಗೆ ಬಾಸ್ಕೆಟ್ಸು ಕೂಡ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಅದ್ರ ಪಾಡಿಗೆ ಅದೇ ಕ್ಲೋಸ್ ಆಗುತ್ತೆ ಮತ್ತು ನೋಡೋಕ್ಕೂ ಕೂಡ ಕ್ಯೂಟಾಗಿದೆ. ಬಟ್ಟೆಗಳನ್ನ ಹಾಕಿ ತೆಗಿಯೋದು ಕೂಡ ಸುಲಭ ಆಗುತ್ತೆ. ಇನ್ನು 2 ಕಡೆ ಕೂಡ ಈ ರೀತಿ ಸೈಡಲ್ಲಿ ಕೊಟ್ಟಿರೋದ್ರಿಂದ ತೊಗೊಂಡೋಗ್ಬೇಕಾದ್ರೂ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈ ಬಾಸ್ಕೆಟ್ನ ಎಲ್ಲಿ ಬೇಕಾದರೂ ಕೂಡ ಈಸಿಯಾಗಿ ಇಡ್ಬೋದು. ಇನ್ನು ಬಟ್ಟೆಗಳನ್ನ ವಾಶ್ಗೆ ತೊಗೊಂಡೋಗ್ಬೇಕಾದ್ರೂ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಇರುತ್ತೆ. ಈ ರೀತಿ ಬಾಸ್ಕೆಟ್ನ ಇಟ್ಕೊಂಡಿರೋದ್ರಿಂದ ಒಗೆಯುವಂಥ ಬಟ್ಟೆಗಳನ್ನ ಎಲ್ಲಂದ್ರಲ್ಲೇ ಹಾಕ್ತೀರಾ ನೀಟಾಗಿ ಬಾಸ್ಕೆಟ್ ಒಳಗಡೆ ಹಾಕ್ತಾ ಇರ್ತೀವಿ. ಬೇಕು ಅಂದಾಗ ಕೂಡ ನಾವು ಡೈರೆಕ್ಟಾಗಿ ತೆಗೆದು ವಾಷಿಂಗ್ ಮಿಷಿನ್ಗೂ ಕೂಡ ಹಾಕ್ಕೊಳ್ಬೋದು.
ನೆಕ್ಸ್ಟು ಪಿಲ್ಲೋಸ್ ವಾಷಿಂಗ್ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ತುಂಬ ಕೊಳೆಯಾಗಿರುವಂಥ ಪಿಲ್ಲೋಸ್ನ ಯಾವ ರೀತಿ ವಾಶ್ ಮಾಡಬೇಕು ಅಂತ ನಮ್ಮ ಲಾಂಡ್ರಿ ರೊಟೀನ್ ಟಿಪ್ಸಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋ ಆ ಪ್ಲೇಲಿಸ್ಟ್ ಅನ್ನೋದು ಇದೆ, ಅದರಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಬಟ್ ಈ ವಿಡಿಯೋದಲ್ಲಿ ಜಸ್ಟ್ ಲೈಟಾಗಿ ಕೊಳೆ ಆಗಿರುವಂಥ ಪಿಲ್ಲೋಸ್ನ ಯಾವ ರೀತಿ ವಾಶ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅಟ್ ಎ ಟೈಮ್ 2 ಪಿಲ್ಲೋಸ್ನ ಹಾಕ್ತಾ ಇದ್ದೀನಿ. ಒಂದು ನಾರ್ಮಲ್ ಪಿಲ್ಲೋಸು, ಇನ್ನೊಂದು ನಾರೆಲ್ಲ ಇರುತ್ತಲ್ವ ಅಂಥ ಪಿಲ್ಲೋ. ಬಟ್ ಈ ನಾರಿರುವಂಥ ಪಿಲ್ಲೋ ತುಂಬ ವರ್ಷಗಳಿಂದ ನಾನು ವಾಶ್ ಮಾಡಿಲ್ಲ. ಈಗ ಅದು ಹಾಳಾದರೂ ಕೂಡ ಪರವಾಗಿಲ್ಲ, ಬಟ್ ವಾಶ್ ಮಾಡೋಣ ಅನ್ನೋದ್ರಿಂದ ಈ ರೀತಿ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಇನ್ನು ಈ ರೀತಿ ಪಿಲ್ಲೋಸ್ ಎಲ್ಲ ವಾಶ್ಗೆ ಹಾಕಬೇಕಾದ್ರೆ ಚೆನ್ನಾಗಿರೋ ಕ್ವಾಲಿಟಿ ಇರೋವಂಥ ಡಿಟರ್ಜೆಂಟ್ನ ಹಾಕಿ ಆಮೇಲೆ ಕಂಫರ್ಟ್ ಕೂಡ ಹಾಕೋದು ಬೆಟರು. ಯಾಕಂದರೆ ಅದು ಒಳ್ಳೆ ಕಂಡೀಷ್ನರ್ ಆಗಿ ಹೆಲ್ಪ್ ಮಾಡುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ವಾಶ್ ಎಲ್ಲನೂ ಆಗಿದೆ, ಈಗ ಡ್ರೈ ಮಾಡೋಕ್ಕೆ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಇನ್ನು ಈ ನಾರಿರುವಂಥ ಪಿಲ್ಲೋ ಏನಿತ್ತು ಇದು ಕೂಡ ಸ್ವಲ್ಪ ಶೇಪ್ ಚೇಂಜ್ ಆದರೂ ಕೂಡ ಚೆನ್ನಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟ್ ಈ ಒಂದು ವೈಟ್ ಕಲರ್ ಪಿಲ್ಲೋಸ್ ಏನಿದೆ ಅದರ ಶೇಪ್ ಚೇಂಜ್ ಆಗಬಾರ್ದು ವಾಷಿಂಗ್ ಮಿಷಿನಲ್ಲೆಲ್ಲ ವಾಶ್ ಮಾಡಿದಾಗ ಅನ್ನೋದಾದರೆ ಒಳ್ಳೆ ಕ್ವಾಲಿಟಿ ಇರುವಂಥ ಪಿಲ್ಲೋಸ್ನ ನೀವು ಸೆಲೆಕ್ಟ್ ಮಾಡಿ ತೊಗೊಳ್ಬೇಕಾಗತ್ತೆ. ಐ ಹೋಪ್ ನಿಮಗೆ ಪಿಲ್ಲೋಸ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್, ಸಾಮಾನ್ಯವಾಗಿ ರೀಸೆಂಟಾಗಿ ತುಂಬ ಜನ ಕಮೆಂಟ್ ಮಾಡಿರೋಂಥದ್ದು ವಾಷಿಂಗ್ ಮಿಷಿನ್ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಏನು ಮಾಡಬೇಕು ಅಂತ. ವಾಷಿಂಗ್ ಮಿಷಿನ್ ಬ್ಯಾಡ್ ಸ್ಮೆಲ್ ಬರಬಾರ್ದು ಅನ್ನೋದಾದರೆ ಒಂದು ಬೇಸಿಕ್ ಕ್ಲೀನಿಂಗ್ ಅನ್ನೋದು ಇರುತ್ತೆ. ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಿರುವಂಥ ಈ ರೀತಿ ಡಿಟರ್ಜೆಂಟ್ ಡಿಸ್ಪೆನ್ಸರ್ ಇರ್ಬೋದು, ಆಮೇಲೆ ವಾಟರ್ ಔಟ್ಲೆಟ್ ಎಲ್ಲ ಏನಿರುತ್ತೆ ಅದನ್ನು ಆದಷ್ಟು ಕ್ಲೀನಾಗಿ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಆಗಾಗ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದಾದರೆ ಇದಕ್ಕಿಂತ ಮುಂಚೆನೇ ನಾನು ಅದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಲಾಂಡ್ರಿ ವಿಡಿಯೋಸ್ ಅನ್ನೋ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಸಿಗುತ್ತೆ. ವಾಟರ್ ಔಟ್ಲೆಟ್ ಹತ್ರ ಕೂಡ ಅಷ್ಟೇ ನಾರ್ಮಲ್ ಆಗಿ ಒಂದು ಟೂತ್ ಬ್ರಷ್ ಇರುತ್ತೆ ಅಲ್ವಾ, ಅದನ್ನ ಇಟ್ಕೊಂಡ್ರೆ ಹಳೇದನ್ನ ಈ ರೀತಿ ಕ್ಲೀನಿಂಗ್ ಎಲ್ಲ ಕೂಡ ಉಪಯೋಗ ಮಾಡ್ಕೊಳ್ಬೋದು. ಆಗಾಗ ಮಂತ್ಲಿ ಒನ್ಸ್ ಈ ರೀತಿ ಬೇಸಿಕ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೂಡ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳೆಲ್ಲ ಏನು ಬ್ಯಾಡ್ ಸ್ಮೆಲ್ ಬರುತ್ತೆ ಅದು ಕೂಡ ಅವಾಯ್ಡ್ ಆಗುತ್ತೆ. ನೆಕ್ಸ್ಟು ಫ್ಲೋರ್ ಮ್ಯಾಟ್ಸ್ನ ಯಾವ ರೀತಿ ವಾಶ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಯೂಶ್ವಲಿ ಫ್ಲೋರ್ ಮ್ಯಾಟ್ಸ್ ಜೊತೆಗೆ ನಾರ್ಮಲ್ ಆಗಿ ಈ ನೆಲ ಒರೆಸುವಂಥ ರಿಫಿಲ್ಸ್ ಬರುತ್ತೆ ಅಲ್ವಾ ಅದನ್ನು ಕೂಡ ಹಾಕ್ತೀನಿ. ಫಸ್ಟಿಗೆ ನಾನು ಫ್ಲೋರ್ ಮ್ಯಾಟ್ಸ್ನ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಡಿಟರ್ಜೆಂಟ್ ಪೌಡರ್ನ ಹಾಕಿದ್ದೀನಿ. ಇದು ಬೋರಿಕ್ ಆ್ಯಸಿಡು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ನಾನು ನೆನೆಸಿಡ್ತೀನಿ. ಜಾಸ್ತಿ ಕೊಳೆ ಆಗಿರುವಂಥದ್ದನ್ನಾದರೆ ಆದಷ್ಟು ನೈಟಲ್ಲಿ ನೆನೆಸಿಬಿಟ್ಟು ಮತ್ತು ಬೆಳಗ್ಗೆ ಮಿಷಿನ್ಗೆ ಹಾಕೋದು ಬೆಟರು. ಇಲ್ಲ ಲೈಟಾಗಿ ಕೊಳೆ ಆಗಿದೆ ಅನ್ನೋದಾದರೆ ನೀವು 1 ಅವರ್ ಆದ್ರೂ ನೆನೆಸ್ಬಿಟ್ಟು ಹಾಕೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು ವೇಳೆ ನೆನೆಸೋಕ್ಕೆ ಟೈಮ್ ಇಲ್ಲ ಅಂತ ಅಂದವರು ಕೂಡ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ನೋಡಿ. ಈಗ ನೋಡ್ತಿದ್ದೀರಲ್ವ, ನಾನು ನೆನೆಸ್ಬೇಕಾದ್ರೆ ಮ್ಯಾಟ್ಸ್ನೆಲ್ಲ ಕೂಡ ಚೆನ್ನಾಗಿ ಉದುರಿಸಿದ್ದೆ, ಅದಕ್ಕೋಸ್ಕರ ಕೂದಲೆಲ್ಲ ಕೂಡ ಅಲ್ಲಿ ಕಲೆಕ್ಟ್ ಆಗಿದೆ. ಈಗ ಇದೆಲ್ಲದನ್ನು ನೆನೆಸಿಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು 4 ಅವರ್ಸು. ನೆನೆಸಿದಾದ್ಮೇಲೆ ಈಗ ಮಿಷಿನ್ಗೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೊಳೆ ಎಲ್ಲ ಸಾಫ್ಟ್ ಆಗಿರುತ್ತೆ. ಇನ್ನು ಮಿಷಿನಲ್ಲೂ ಕೂಡ ನಾವು ಹಾಟ್ ವಾಟರ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಾಗ ಆ ಒಂದು ಬಿಸಿಯಿಂದ ಕೊಳೆ ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟು ನೀವೇನಾದ್ರು ನೆನೆಸಿಡೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ವಾಷಿಂಗ್ ಮಿಷಿನಲ್ಲೇ ಸೋಕ್ ಆಪ್ಷನ್ ಎಲ್ಲನೂ ಇರುತ್ತೆ. ಬಟ್ ಈ ರೀತಿ ಡಿಟರ್ಜೆಂಟ್ ಪೌಡರ್ನ ಆದಷ್ಟು ಮ್ಯಾಟ್ ಒಳಗಡೆ ಹಾಕಿಬಿಟ್ಟು ಅಂದರೆ ಮಿಷಿನ್ ಒಳಗಡೆ ಹಾಕಿಬಿಟ್ಟು ಆಮೇಲೆ ಮಿಷಿನ್ನ ರನ್ ಮಾಡಬೇಕಾಗುತ್ತೆ. ಈಗ ನಾನು ಮ್ಯಾಟ್ಸ್ ಒಳಗಡೆ ಕೂಡ ಡಿಟರ್ಜೆಂಟ್ ಪೌಡರ್ನ ಹಾಕಿದ್ದೀನಿ. ಈಗ ಕೂಡ ನಾರ್ಮಲ್ ಆಗಿ ಡಿಟರ್ಜೆಂಟ್ ಲಿಕ್ವಿಡ್ಸ್ನ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಸ್ಮೆಲ್ಗೆ ಕಂಫರ್ಟ್ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಮ್ಯಾಟ್ಸ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಡಿಟರ್ಜೆಂಟ್ ಪೌಡರ್ ಏನು ಹಾಕಿರ್ತೀವಿ ಅದು ಬಿಸಿ ನೀರು ಜೊತೆಗೆ ಮಿಕ್ಸ್ ಆಗಿ ಮ್ಯಾಟ್ಸಲ್ಲಿ ಏನಾದರೂ ಎಕ್ಸ್ಟ್ರಾ ಕೊಳೆ ಎಲ್ಲನೂ ಜಾಸ್ತಿ ಇದ್ದರೂ ಕೂಡ ಜಿಡ್ಡೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಲಿಕ್ವಿಡ್ ಎಷ್ಟೇ ಹಾಕಿದ್ರೂ ಕೂಡ ಪೌಡರು ಈ ರೀತಿ ಮ್ಯಾಟ್ಸ್ ಒಳಗಡೆ ಹಾಕಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಮ್ಯಾಟ್ಸ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಸಾಮಾನ್ಯವಾಗಿ ಈ ರೀತಿ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿದ್ಮೇಲೆ ನೆಕ್ಸ್ಟ್ ಬಟ್ಟೆಗಳನ್ನ ಹಾಕಬೇಕು ಅಂದರೆ ಒಂದು ರೀತಿ ಸ್ಮೆಲ್ ಬರುತ್ತೇನೋ, ಆ ಮ್ಯಾಟ್ಸ್ ಕೊಳೆ ಎಲ್ಲ ಇರುತ್ತೇನೋ ಅಂತ ಅಂದ್ಕೊಳ್ತಿರ್ತೀವಿ. ಅದು ನೀಟಾಗಿ ಕ್ಲೀನ್ ಆಗಬೇಕು, ಮಿಷಿನ್ ಕೂಡ ನೀಟಾಗಿರಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ನೀವು ಈ ಒಂದು ಟಬ್ ಕ್ಲೀನಿಂಗ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಮಿಷಿನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಿರುವಂಥ ಸೆಟ್ಟಿಂಗ್ಸ್ ಅನ್ನೋದು ಇರುತ್ತೆ. ಅದ್ರ ಪ್ರಕಾರ ನೀವು ಟಬ್ ಕ್ಲೀನಿಂಗ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳಗಡೆ ಟಬ್ಬು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ, ಅಂದರೆ ಡ್ರಮ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಫ್ಲೋರ್ ಮ್ಯಾಟ್ಸಲ್ಲಿರುವಂಥ ಹುಲ್ಲನ್ನು ಏನಾದರೂ ಥ್ರೆಡ್ ಎಲ್ಲ ಕೂಡ ಒಳಗಡೆ ಏನಾದರೂ ಬಿದ್ದಿದ್ರೆ ಅದೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿ ವಾಟರ್ ಔಟ್ಲೆಟ್ ಎಲ್ಲ ಏನಿರುತ್ತೆ ಕೆಳಗಡೆ ಭಾಗದಲ್ಲಿ ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಈ ಒಂದು ಮಿಷಿನ್ ಅಲ್ಲಿ ಬರುವಂತ ಬ್ಯಾಡ್ ಸ್ಮೆಲ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಟಬ್ ಕ್ಲೀನ್ ಮಾಡಬೇಕಾದ್ರೆ ಬಿಸಿ ನೀರನ್ನ ತಗೊಳ್ಳೋದ್ರಿಂದ ಆ ಒಂದು ಬಿಸಿ ಹಬೆಗೆ ಒಳಗಡೆ ಇರುವಂತ ಬ್ಯಾಡ್ ಸ್ಮೆಲ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಇಷ್ಟ ಆದರೆ ಒಂದ್ಸರಿ ಲೈಕ್ ಮಾಡಿ. ನೆಕ್ಸ್ಟು ಸಾಮಾನ್ಯವಾಗಿ ಈ ರೀತಿ ಶರ್ಟ್ಸ್ ಎಲ್ಲ ಏನಿರುತ್ತೆ ಶರ್ಟ್ಸ್ನ ವಾಷಿಂಗ್ ಮಿಷಿನಲ್ಲಿ ಯಾವ ರೀತಿ ವಾಶ್ ಮಾಡ್ಕೊಳ್ಬೇಕು, ವೈಟ್ ಬಟ್ಟೆಗಳನ್ನೆಲ್ಲನೂ ಯಾವ ರೀತಿ ವಾಶ್ ಮಾಡ್ಬೋದು ಅಂತ ತೋರಿಸ್ತೀನಿ. ಯೂಶ್ವಲಿ ನಾನು ಈ ಜೆಂಟ್ಸ್ ವೇರ್ ಎಲ್ಲ ಏನಿರುತ್ತೆ ಅದನ್ನು ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ, ಒಂದೇ ಸರಿ ವಾಶ್ಗೆ ಹಾಕ್ಬೋದು ಅನ್ನೋದ್ರಿಂದ. ಕಲರ್ ಹೋಗುತ್ತೆ ಅಂತ ಅನ್ನೋದಾದರೆ ಹ್ಯಾಂಡ್ ವಾಶ್ ಮಾಡ್ತೀನಿ, ಇಲ್ಲ ಅನ್ನೋದಾದರೆ ಮಿಷಿನ್ ವಾಶ್ಗೆ ಹಾಕ್ತೀನಿ. ಈ ರೀತಿ ನಾವು ಬಟ್ಟೆಗಳನ್ನ ಮಿಷಿನ್ಗೆ ಹಾಕಬೇಕಾದ್ರೆ ಪಾಕೆಟ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ತೆಗೆದು ಹಾಕಬೇಕಾಗತ್ತೆ.
ಈಗ ಡೈರೆಕ್ಟಾಗಿ ಹಾಕಿದ್ದೀವಿ ಅನ್ನೋದಾದರೆ ಪಾಕೆಟ್ಸ್ ಒಳಗಡೆ ಎಲ್ಲ ಏನಾದರೂ ಇದ್ದರೂ ಕೂಡ ಅದೇ ರೀತಿ ವಾಶ್ ಆಗೋದ್ರಿಂದ ಅದರ ಕೊಳೆ ಎಲ್ಲ ಕೂಡ ಅಲ್ಲೇ ಅಂಟ್ಕೊಂಡಿರುತ್ತೆ ಹೊರತು ನೀಟಾಗಿ ಕ್ಲೀನ್ ಆಗಲ್ಲ. ಇನ್ನು ಕೆಲವೊಂದು ಶರ್ಟ್ಸಲ್ಲಿ ಈ ರೀತಿ ಮಾರ್ಕ್ಸ್ ಎಲ್ಲನೂ ಆಗಿರುತ್ತೆ. ವೈಟ್ ಬಟ್ಟೆಗಳ ಮೇಲೆ ಏನಾದರೂ ಮಾರ್ಕ್ಸ್ ಆಯಿತು ಅನ್ನೋದಾದರೆ ಅದನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗಲ್ಲ. ಅದಕ್ಕೋಸ್ಕರ ನಾನು ಒಂದು ಟಿಪ್ನ ಫಾಲೋ ಮಾಡ್ತೀನಿ, ಅದು ಏನಂತ ತಿಳಿಸ್ತೀನಿ. ಈ ರೀತಿ ಬಟ್ಟೆಗಳು ಹಾಕಬೇಕಾದ್ರೆ ಯಾವ್ಯಾವ್ದ್ರ ಮೇಲೆ ಜಾಸ್ತಿ ಕೊಳೆ ಇದೆಯೋ ಅದೆಲ್ಲದನ್ನ ಕೂಡ ಸೈಡಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇನ್ನು ಎಲ್ಲಿ ಪಾಕೆಟ್ಸ್ ಹತ್ರ ಇರ್ಬೋದು, ಶರ್ಟ್ಸ್ ಮೇಲೆ ಎಲ್ಲೂ ಕೊಳೆ ಇಲ್ಲ ಅಂತ ಅನ್ಸುತ್ತೋ ಅದನ್ನು ಡೈರೆಕ್ಟಾಗಿ ವಾಷಿಂಗ್ ಮಿಷಿನಲ್ಲೇ ಹಾಕ್ತೀನಿ. ಒಂದ್ಸರಿ ಈ ರೀತಿ ಚೆಕ್ ಮಾಡಿಬಿಟ್ಟು ಹಾಕೋದ್ರಿಂದ ಎಲ್ಲೆಲ್ಲಿ ಕೊಳೆ ಇದೆಯೋ ಅದನ್ನು ತೆಗೆಯೋದು ಈಸಿ ಆಗುತ್ತೆ. ಇನ್ನು ಪ್ಯಾಂಟ್ಸ್ ಕೂಡ ಅಷ್ಟೇ, ನಾವು ಆದಷ್ಟು ರಿವರ್ಸ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ, ಆಗ ಪಾಕೆಟ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಹೊಸದಾಗಿ ಮಿಷಿನ್ ತೊಗೊಂಡಿರೋವಂಥವ್ರಿಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ಯಾವ ರೀತಿ ವಾಶ್ ಮಾಡ್ಕೊಳ್ಬೇಕು, ಕೊಳೆ ಎಲ್ಲ ನೀಟಾಗಿ ಹೋಗ್ಬೇಕಂದ್ರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ವೈಟ್ ಶರ್ಟ್ಸ್ ಮೇಲೆಲ್ಲ ಕೂಡ ಕೊಳೆ ಆಗಿತ್ತು, ಅದನ್ನ ರಿಮೂವ್ ಮಾಡೋದಕ್ಕೋಸ್ಕರ ಫ್ಯಾಬ್ರಿಕ್ ವೈಟ್ನರ್ನ ತೊಗೊಂಡಿದ್ದೀನಿ. ನಾನು ರಿನ್ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ತೊಗೊಳ್ಬೋದು. ಇದೆಲ್ಲ ಗ್ರಾಸರಿ ಶಾಪ್ಸಲ್ಲೂ ಕೂಡ ಅವೈಲಬಲ್ ಇರುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಶರ್ಟ್ಸ್ ಹತ್ರ ಎಲ್ಲೆಲ್ಲಿ ಜಾಸ್ತಿ ಕೊಳೆ ಆಗಿದೆ, ಮಾರ್ಕ್ಸ್ ಆಗಿದೆಯೋ ಅಲ್ಲಿ ಸ್ವಲ್ಪ ತೇವನ ಮಾಡಿಕೊಂಡು ಆಮೇಲೆ ಈ ಒಂದು ಲಿಕ್ವಿಡ್ನ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಅಥವಾ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಕೈಯಲ್ಲೇ ರಬ್ ಮಾಡೋವಂಥದ್ದು ಇರ್ಬೋದು ಅಥವಾ ಬ್ರಷ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ರಬ್ ಮಾಡಿ ಹಾಕೋದ್ರಿಂದ ಕೊಳೆ ಅನ್ನೋದು ಈಸಿಯಾಗಿ ರಿಮೂವ್ ಆಗುತ್ತೆ. ಈ ವೈಟ್ ಶರ್ಟ್ಸ್ ಮೇಲೆಲ್ಲ ಕೂಡ ಕೊಳೆ ಆಗಿದೆ ಅನ್ನೋದಾದ್ರೆ ರಿಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಬಟ್ ಈ ರೀತಿ ಫ್ಯಾಬ್ರಿಕ್ ವೈಟ್ನರ್ನ ಹಾಕೋದ್ರಿಂದ ಕೊಳೆ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಬಟ್ ಕಲರ್ ಬಟ್ಟೆಗಳಿಗೆ ಹಾಕಿದ್ರೆ ಬೇಗನೆ ಕಲರ್ ಅನ್ನೋದು ಶೇಡ್ ಆಗುತ್ತೆ. ವೈಟ್ ಕ್ಲಾಸ್ಗಾದರೆ ಇದು ಈಸಿಯಾಗಿ ಹಾಕೊಳ್ಬೋದು. ಈಗ ಕೆಲವೊಂದು ಆಪ್ಷನ್ಸ್ ಕೂಡ ಬಂದಿದೆ ಎಲ್ಲ ಬಟ್ಟೆಗಳಿಗೂ ಹಾಕುವಂಥ ಲಿಕ್ವಿಡ್ಸ್ ಕೂಡ, ಅದನ್ನು ನೀವು ಚೆಕ್ ಮಾಡಿ ತೊಗೊಳ್ಬೇಕಾಗತ್ತೆ. ಈ ರೀತಿ ಎಲ್ಲದಕ್ಕೂ ಅಪ್ಲೈ ಮಾಡಿ ನಾನು ರಬ್ ಮಾಡಿದ ಆದಮೇಲೆ ಈಗ ಮಿಷಿನ್ಗೆ ಹಾಕೊಳ್ತಾ ಇದ್ದೀನಿ. ಮಿಷಿನ್ಗೆ ಹಾಕಿದ್ಮೇಲೆ ಕೂಡ ಅಷ್ಟೇ, ನೀವು ಬಟ್ಟೆಗಳು ಯಾವ ಥರದ್ದು ಹಾಕಿದ್ದೀರಾ ಅದ್ರ ಪ್ರಕಾರ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನಾರ್ಮಲಾಗಿ ಲೈಟ್ ಸಾಲಿಡ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗಳನ್ನ ನೆನೆಸಿಡದೇ ಇರೋ ಕಾರಣ ಸೋಪ್ ಅನ್ನೋ ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮುಂಚೆನೇ ಒಂದ್ಸರಿ ಪ್ರೀ ವಾಶ್ ಅನ್ನೋ ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡಿಕೊಂಡು ಈಗ ಮಿಷಿನ್ನ ರನ್ ಆಗಕ್ಕೆ ಬಿಟ್ಟಿದ್ದೀನಿ. ವಿಂಟರ್ ಆಗಿರೋ ಕಾರಣ ಬೆಳಗ್ಗೆನೆ ಬಟ್ಟೆಗಳನ್ನ ಒಣಗಾಕಿಲ್ಲ ಅನ್ನೋದಾದ್ರೆ ಬಟ್ಟೆಗಳು ಸರಿಯಾಗಿ ಒಣಗಲ್ಲ, ಬಿಸಿಲು ಕೂಡ ಸರಿಯಾಗಿ ಬೀಳಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಆದಷ್ಟು ಕಂಫರ್ಟ್ನ ಯೂಸ್ ಮಾಡೋದಾದ್ರೆ ಬಟ್ಟೆಗಳಲ್ಲಿ ಒಂದು ಫ್ರೇಗ್ರೆನ್ಸ್ ಅನ್ನೋದು ಇರುತ್ತೆ. ಕಂಫರ್ಟ್ ಅಂತಾನೆ ಅಲ್ಲ, ಯಾವುದೇ ಫ್ಯಾಬ್ರಿಕ್ ಕಂಡೀಷ್ನರ್ನ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ನೋಡ್ತಿದ್ದೀರಲ್ವಾ, ಶರ್ಟ್ ಮೇಲೆ ಇರುವಂಥ ಮಾರ್ಕ್ಸ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಅಟ್ ಎ ಟೈಮ್ ಮಾರ್ಕ್ಸ್ ಜೊತೆಗೆ ಕೊಳೆ ಎಲ್ಲ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಇನ್ನು ಈ ಒಂದು ಶರ್ಟ್ಸ್ಗೆ ಯಾವ ರೀತಿ ಗಂಜಿ ಇಡೋದು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಲ್ಲ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ವಾಶ್ ಆದಮೇಲೆ ಇಮ್ಮಿಡಿಯೇಟಾಗಿ ನೀವು ಗಂಜಿ ಇಟ್ಬಿಟ್ಟು ಕೂಡ ಒಣಗಾಕ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಕೂಡ ಒಣಗಾಕಿ ಎಲ್ಲ ಗಂಜಿ ಇಡುವಂಥ ಬಟ್ಟೆಗಳನ್ನ ಒಂದೇ ಸರಿ ಕಲೆಕ್ಟ್ ಮಾಡಿಕೊಂಡು ಕೂಡ ನೀವು ಸ್ಟಾರ್ಚ್ ಅನ್ನೋದು ಅಪ್ಲೈ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಎಲ್ಲ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಇನ್ನು ವೈಟ್ ಕ್ಲಾತ್ಸ್ನ ನೀವು ಯಾವ ರೀತಿ ವಾಶ್ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟು ಬೆಡ್ಶೀಟ್ಸು ಮತ್ತು ಬೆಡ್ ಸ್ಪ್ರೆಡ್ಸ್ ಎಲ್ಲ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಿರೋವಂಥದ್ದು. ಇದನ್ನು ಯಾವ ರೀತಿ ವಾಶ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬೆಡ್ ಮೇಲೆ ನಾವು ಮಲ್ಕೊಳ್ಬೇಕಾದ್ರೆ ತಲೆಗೆಲ್ಲ ಎಣ್ಣೆ ಹಚ್ಚಿರ್ತೀವಿ. ಇನ್ನು ಕೆಲವೊಂದು ಸರಿ ಸ್ವೆಟ್ ಎಲ್ಲನೂ ಜಾಸ್ತಿ ಆದಾಗ ಆ ಒಂದು ಸ್ವೆಟ್ ಎಲ್ಲ ಕೂಡ ಅಬ್ಸಾರ್ಬ್ ಆಗಿರುತ್ತೆ ಬೆಡ್ಶೀಟ್ಸಲ್ಲಿ, ಬ್ಲಾಂಕೆಟ್ಸಲ್ಲಿ ಅಥವಾ ಈ ರೀತಿ ಬೆಡ್ ಸ್ಪ್ರೆಡ್ಸಲ್ಲೂ ಕೂಡ. ಇದನ್ನು ನಾನು ಯಾವ ರೀತಿ ಮಿಷಿನ್ಗೆ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರ್ದಿರ ಕೂಡ ಇರುತ್ತೆ. ಅದ್ರ ಜೊತೆಗೆ ಕೊಳೆ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನಮ್ಮ ಮಕ್ಕಳೆಲ್ಲನೂ ಕೂಡ ಮಲಗಿದಾಗ ಸ್ವಲ್ಪ ಜಲ್ ಸೋರಿಸುವಂಥದ್ದೆಲ್ಲ ಮಾಡ್ತಿರ್ತಾರೆ. ಪಿಲ್ಲೋ ಕವರ್ಸ್ ಎಲ್ಲ ಕೂಡ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಮುಂಚೆನೇ ಒಂದು ಸರಿ ಸ್ವಲ್ಪ ಸೋಪ್ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಈ ರೀತಿ ನಾರ್ಮಲಾಗೆ ವಾಶ್ ಮಾಡಿಕೊಂಡು ಇದನ್ನು ಮಿಷಿನ್ಗೆ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ. ಫಸ್ಟಿಗೆ ನಾನು ಬಟ್ಟೆಗಳನ್ನ ನೆನೆಸಿಟ್ಕೊಂಡಿದ್ದೀನಿ, ಅಂದರೆ ಈ ಬೆಡ್ ಸ್ಪ್ರೆಡ್ಸ್ನೆಲ್ಲ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು 1 by 1 ಎಲ್ಲ ಪಿಲ್ಲೋಸ್ನ ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದ್ಸರಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಎಣ್ಣೆ ಮಾರ್ಕ್ಸು, ಎಣ್ಣೆ ಕಲೆಗಳೇನಾದರೂ ಆಗಿದ್ರೂ ಅದೆಲ್ಲ ಕೂಡ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಾರ್ಮಲ್ಲಾಗಿ ಈ ದಿವಾನ್ ಪಿಲ್ಲೋಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಕೂಡ ನಾನು ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಮಲಗಿರೋಂಥ ಬೆಡ್ಶೀಟ್ಸ್ ಮೇಲೆಲ್ಲ ಕೂಡ ಈ ರೀತಿ ಕ್ಲೀನ್ ಮಾಡಿಕೊಂಡು ಆಮೇಲೆ ವಾಶ್ಗೆ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಈ ರೀತಿ ವಾಶ್ಗೆ ಹಾಕಬೇಕಾದ್ರೂ ಕೂಡ ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ ವಾಷಿಂಗ್ ಮಿಷಿನ್ನ. ಇಲ್ಲಾಂದರೆ ಆ ಸೋಪ್ ನೀರೆಲ್ಲ ಸೋರಿರುತ್ತೆ, ಮಿಷಿನ್ ಬೇಗನೆ ಡ್ಯಾಮೇಜ್ ಆಗುತ್ತೆ ಔಟರ್ ಲೈನು. ಈಗ ನಾನು ಲಿಕ್ವಿಡ್ನ ಕೂಡ ಹಾಕ್ಬಿಟ್ಟು ವಾಶ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಡ್ಶೀಟ್ಸ್ನೆಲ್ಲ ಕೂಡ ಹಾಕಬೇಕಾದ್ರೆ ಫ್ರೇಗ್ರೆನ್ಸ್ ಚೆನ್ನಾಗಿ ಬರೋದಕ್ಕೋಸ್ಕರ ಕಂಫರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು ನೀವು ತೊಗೊಂಡಿರುವಂಥ ಡಿಟರ್ಜೆಂಟ್ ಲಿಕ್ವಿಡಲ್ಲಿ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಅನ್ನೋದಾದರೆ ಕಂಫರ್ಟ್ನ ಸ್ಕಿಪ್ ಕೂಡ ಮಾಡ್ಬೋದು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ನೀಟಾಗಿ ಕ್ಲೀನಾಗಿರುತ್ತೆ.
ಮಕ್ಕಳಿರೋಂಥ ಮನೆಯಲ್ಲಿ ಆದಷ್ಟು ಬೆಡ್ಶೀಟ್ಸ್ನ ಈ ರೀತಿ ಒಂದ್ಸರಿ ವಾಶ್ ಮಾಡಿ. ಇನ್ನೂ ಕೂಡ ಕೆಲವೊಂದು ಸರಿ ಹುಷಾರಿಲ್ಲದೆ ಇರುತ್ತೆ, ಜ್ವರ ಎಲ್ಲ ಬಂದಿರುತ್ತೆ ಅಲ್ವಾ, ಅಂಥ ಟೈಮಲ್ಲೂ ಕೂಡ ಬೆಡ್ಶೀಟ್ಸ್ನ ಈ ರೀತಿ ಕ್ಲೀನ್ ಮಾಡ್ಕೊಂಡ್ರೆ ಬೆಟರು. ನೆಕ್ಸ್ಟು ಬ್ಲಾಂಕೆಟ್ಸ್ನ ಯಾವ ರೀತಿ ವಾಷಿಂಗ್ ಮಿಷಿನ್ಗೆ ಹಾಕೋದು ಅಂತ ತೋರಿಸ್ತೀನಿ. ಸ್ವಲ್ಪ ಕಿಂಗ್ ಸೈಜ್ ಬ್ಲಾಂಕೆಟ್ಸ್ ಎಲ್ಲ ಆದರೆ ಚಿಕ್ಕ ಚಿಕ್ಕ ಮಿಷಿನ್ಗಳಲ್ಲಿ ವಾಶ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಆದಷ್ಟು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕಿಂಗ್ ಸೈಜ್ ಬೆಡ್ಶೀಟು, ಬ್ಲಾಂಕೆಟು. ಇದನ್ನು ವಾಶ್ಗೆ ಹಾಕೋ ಮುಂಚೆ ನೀಟಾಗಿ ವಾಷಿಂಗ್ ಮಿಷಿನಲ್ಲಿ ಫಿಟ್ ಆಗಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಜಸ್ಟ್ ವಿಡಿಯೋನ ಫಾಲೋ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಇನ್ನೊಂದು ಕಡೆ ಕೂಡ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಲೇಯರ್ ಒಳಗಡೆ ಕೂಡ ನೀರು ಅನ್ನೋದು ನೀಟಾಗಿ ಹೋಗಿ ಈ ಒಂದು ಬ್ಲಾಂಕೆಟ್ ಅನ್ನೋದು ತುಂಬ ನೀಟಾಗಿ ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಸಿಸ್ಕ್ರಾಸ್ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಮಿಷಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಮಿಷಿನ್ನ ಕೂಡ ಅಷ್ಟೇ, ಅಥವಾ ಬ್ಲಾಂಕೆಟ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ವಾಷಿಂಗ್ ಮಿಷಿನ್ ಸೈಜ್ ಎಷ್ಟಿದೆಯೋ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ವಾಶ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಕೋಲ್ಡ್ ವಾಟರಲ್ಲೇ ವಾಶ್ ಮಾಡ್ತಾ ಇದ್ದೀನಿ. ಅಂದರೆ ಆದಷ್ಟು ಈ ರೀತಿ ಬ್ಲಾಂಕೆಟ್ಸ್ನ ಕೋಲ್ಡ್ ವಾಟರ್ ಇರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೇ ಬೆಟರು. ಇಲ್ಲ ಅನ್ನೋದಾದರೆ ಒಳಗಡೆ ಇರುವಂಥ ಹತ್ತಿ ಎಲ್ಲ ಕೂಡ ಈ ಬಿಸಿ ನೀರಿಗೆ ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ. ಆದಷ್ಟು ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೂ ಕೂಡ ಕರೆಕ್ಟಾಗಿರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ತುಂಬ ನೀಟಾಗಿ ಕೂಡ ಕ್ಲೀನ್ ಆಗಿದೆ. ನೆಕ್ಸ್ಟು ಸಾಮಾನ್ಯವಾಗಿ ತುಂಬ ಜನ ಏನು ಕಮೆಂಟ್ ಮಾಡ್ತಾರೆ ಅಂದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ವಾಶ್ ಮಾಡಿದಾಗ ಬ್ಯಾಡ್ ಸ್ಮೆಲ್ ಬರುತ್ತೆ, ಏನು ಮಾಡೋದು ಅಂತ. ಈಗ ನಾನು ಡೈಲಿ ವೇರ್ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಡೈಲಿ ವೇರ್ ಬಟ್ಟೆಗಳನ್ನ, ಟಿ ಶರ್ಟ್ಸ್ನ ಎಲ್ಲ ಮಿಷಿನ್ಗೆ ಹಾಕಬೇಕಾದ್ರೆ ಆದಷ್ಟು ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ರಿವರ್ಸ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ರಿವರ್ಸ್ ಮಾಡಿ ಹಾಕೋದ್ರಿಂದ ಬಟ್ಟೆಗಳು ಬೇಗ ಶೇಡ್ ಆಗದಿರ ಕೂಡ ಇರುತ್ತೆ. ಅದ್ರ ಮೇಲಿರುವಂತಹ ಈ ರೀತಿ ಸ್ಟಿಕ್ಕರ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಹಾಳಾಗ್ದಿರ ಇರುತ್ತೆ. ಆದಷ್ಟು ಈ ರೀತಿ ರಿವರ್ಸ್ ಮಾಡಿಕೊಂಡು ಆಮೇಲೆ ಮಿಷಿನ್ಗೆ ಹಾಕ್ಕೊಳ್ಬೇಕಾಗತ್ತೆ. ಇದು ನೋಡ್ತಿದ್ದೀರಲ್ವ, ಇದು ಸ್ವಲ್ಪ ಡಿಸೈನರ್ ಇರೋವಂಥ ಫ್ರಾಕು. ಇದನ್ನು ಕೂಡ ರಿವರ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗದಿರ ಕೂಡ ಇರುತ್ತೆ. ಇನ್ನು ಮೇಯ್ನಾಗಿ ಮಿಷಿನಲ್ಲಿ ಜಾಸ್ತಿ ಬಟ್ಟೆಗಳನ್ನ ಹಾಕೋದ್ರಿಂದ ಕೂಡ ಸರಿಯಾಗಿ ವಾಶ್ ಆಗಲ್ಲ. ಅದಕ್ಕೋಸ್ಕರ ಬ್ಯಾಡ್ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಆದಷ್ಟು ನೋಡ್ತಿದ್ದೀರಲ್ವಾ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಖಾಲಿ ಇರೋ ರೀತಿಯಲ್ಲಿ ನೋಡಿಕೊಂಡು ಬಟ್ಟೆಗಳನ್ನ ಮಿಷಿನ್ಗೆ ಹಾಕಬೇಕಾಗತ್ತೆ. ಆಗ ಚೆನ್ನಾಗೂ ಕೂಡ ವಾಶ್ ಆಗುತ್ತೆ. ಬಟ್ಟೆಗಳಲ್ಲಿ ಬ್ಯಾಡ್ ಸ್ಮೆಲ್ ಕೂಡ ಬರ್ದಿರ ಇರುತ್ತೆ. ಲಿಕ್ವಿಡ್ಸ್ ಕೂಡ ಅಷ್ಟೇ, ಆದಷ್ಟು ಕ್ವಾಲಿಟಿ ಆಗಿರುವಂತಹ ಚೆನ್ನಾಗಿರುವಂಥ ಫ್ರೇಗ್ರೆನ್ಸ್ ಇರುವಂಥ ಲಿಕ್ವಿಡ್ಸ್ನ ತೊಗೊಂಡ್ರೆ ಬೆಟರು. ಚೆನ್ನಾಗಿರುವಂಥ ಲಿಕ್ವಿಡ್ನ ತೊಗೊಳ್ಳೋದಾದರೆ ನೀವು ಕಂಫರ್ಟ್ನ ಯೂಸ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಇನ್ನು ಕೆಲವೊಂದು ಸರಿ ನಾವು ಹೋಗಿರೋಂಥ ಅಂಗಡಿಯಲ್ಲಿ ನಾವು ಯೂಸ್ ಮಾಡುವಂಥ ಲಿಕ್ವಿಡ್ಸ್ ಸಿಗ್ತಾ ಇರಲ್ಲ. ಸೊ ಅಂಥ ಟೈಮಲ್ಲಿ ನಾರ್ಮಲ್ ಲಿಕ್ವಿಡ್ಸ್ನ ತೊಗೊಂಡು ಕಂಫರ್ಟ್ನ ತೊಗೊಳ್ತಾ ಇರ್ತೀವಿ. ನೆಕ್ಸ್ಟು ಬಟ್ಟೆಗಳನ್ನ ವಾಶ್ ಮಾಡಬೇಕಾದ್ರೂ ಅಷ್ಟೇ ಕೋಲ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಹಾಟ್ ವಾಟರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ನೋಡಿಕೊಂಡು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಕೊಳೆ ಇದೆ ಅನ್ನೋದಾದರೆ ಹಾಟ್ ವಾಟರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಟರು. ಬಟ್ ಪ್ರತಿ ಸಲ ಕೂಡ ನೀವು ಬಿಸಿನೀರಿಂದನೇ ವಾಶ್ ಮಾಡ್ತೀರಾ ಅನ್ನೋದಾದರೆ ಬಟ್ಟೆಗಳು ಬೇಗನೆ ಶೇಡ್ ಆಗುತ್ತೆ. ಅದೇ ಥರ ಯಾವಾಗಲೂ ಕೂಡ ತಣ್ಣೀರಲ್ಲೇ ಬಟ್ಟೆಗಳನ್ನ ವಾಶ್ ಮಾಡೋದಲ್ಲದೆ ಬಿಸಿ ನೀರಲ್ಲಿ ಕೂಡ ಆಗಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಮಿಷಿನ್ ಒಳಗಡೆ ಕೂಡ ಕ್ಲೀನ್ ಆಗೋದ್ರಿಂದ ಬಟ್ಟೆಗಳೆಲ್ಲ ಕೂಡ ಬ್ಯಾಡ್ ಸ್ಮೆಲ್ ಬರ್ದಿರತ್ತೆ. ನೀವು ಯಾವ ರೀತಿ ಬಟ್ಟೆಗಳು ಹಾಕ್ತಿದ್ದೀರಾ ಮಿಷಿನಲ್ಲಿ ಅದ್ರ ಪ್ರಕಾರ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮೊದಲೇ ಸೋಕ್ ಮಾಡಬೇಕಾ, ಪ್ರೀ ವಾಶ್ ಮಾಡಬೇಕಾ, ಅದೆಲ್ಲ ಕೂಡ ಆಪ್ಷನ್ಸ್ ಅನ್ನೋದು ಇರುತ್ತೆ. ಅದ್ರ ಪ್ರಕಾರ ನೀವು ಕರೆಕ್ಟಾಗಿ ಸೆಟ್ಟಿಂಗ್ ಅನ್ನೋದು ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕೆಲವೊಂದು ಸಾರಿ ಬಟ್ಟೆಗಳನ್ನ ವಾಶ್ ಆದಮೇಲೆ ಕೂಡ ಒಣಗಾಕಕ್ಕೆ ಟೈಮ್ ಇಲ್ಲ ಅಂತ ಅದೇ ಥರ ಬಿಟ್ಬಿಡ್ತೀವಿ. ಆ ರೀತಿ ಮಾಡೋದ್ರಿಂದ ಕೂಡ ಬ್ಯಾಡ್ ಸ್ಮೆಲ್ ಅನ್ನೋದು ಬರುತ್ತೆ. ಇನ್ನು ನೀವು ನೈಟಲ್ಲೇ ಬಟ್ಟೆಗಳನ್ನ ಮಿಷಿನ್ಗೆ ಹಾಕ್ತೀರಾ ಅನ್ನೋದಾದರೆ ಡಿಲೇ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಅದ್ರ ಪ್ರಕಾರ ನೀವು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಬಟ್ಟೆಗಳು ವಾಶ್ ಆಗೋ ರೀತಿಯಲ್ಲಿ ಕೂಡ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಪ್ರತಿಯೊಂದು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಿಪ್ಸು. ಐ ಹೋಪ್ ಈ ಟಿಪ್ಸ್ ಎಲ್ಲ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗುತ್ತೆ ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.